ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಕೆಬಿಜೆಎನ್ಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಕೆಬಿಜೆಎನ್ಎಲ್ ಇಂಜಿನಿಯರ್ ಬಸನಗೌಡಗೆ ಸೇರಿದಂತಹ 7 ಕಡೆ ದಾಳಿ ಮಾಡಲಾಗಿದೆ. ಅವರ ಕಚೇರಿ ಇರಬಹುದು, ಮನೆ ಇರಬಹುದು, ಅವರ ಫಾರ್ಮ್ ಹೌಸ್ಗಳಾಗಿರಬಹುದು, ಅವರ ಸಂಬಂಧಿಕರ ಮನೆಗಳಾಗಿರಬಹುದು. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ರು. 3 ಮನೆ, ಕಚೇರಿ, ಫಾರ್ಮ್ ಹೌಸ್, ಗೋದಾಮು, ಪೆಟ್ರೋಲ್ ಬಂಕ್ ಸೇರಿದಂತೆ 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಗರದ ಎಚ್ಆರ್ಬಿ ಲೇಔಟ್ ಎಕ್ಲಾಸಾಪುರದಲ್ಲಿ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದನೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ. ದೊಡ್ಡ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ರಾಜ್ಯದ ಹಲವೆಡೆ ಈ ಭ್ರಷ್ಟ ಅಧಿಕಾರಿಗಳನ್ನ ಜನ್ಮ ಜಾಲಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ನೋಡಿ, ಕೆಬಿಜೆಎನ್ಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಮನೆ ಆಗಿರಬಹುದು, ಫಾರ್ಮ್ ಹೌಸ್ ಆಗಿರಬಹುದು, ಪೆಟ್ರೋಲ್ ಬಂಕ್ ಆಗಿರಬಹುದು, ಅವರ ಸಂಬಂಧಿಕರ ಮನೆ ಆಗಿರಬಹುದು, ಇವೆಲ್ಲವೂ ಕಡೆ ದಾಳಿ ಮಾಡಲಾಗಿದೆ. ಕೆಬಿಜೆಎನ್ಎಲ್ ಇಂಜಿನಿಯರ್ ಬಸನಗೌಡಗೆ ಸೇರಿದಂತಹ 7 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ನೋಡಿ, ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಳ್ತಾರೆ. ಯಾಕಂತಂದ್ರೆ ಆದಾಯಕ್ಕಿಂತ ಆಸ್ತಿ ಗಳಿಕೆ ಮಾಡಿದ್ರು, ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಅವ್ರ ಮಾಹಿತಿ ಹೋಗಿರುತ್ತೆ. ಆಬ್ವಿಯಸ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕರಾಗಿದ್ರು. ಅವರಿಗೆ ಸಂಬಂಧಪಟ್ಟಂತಹ 3 ಮನೆ, ಕಚೇರಿ, ಫಾರ್ಮ್ ಹೌಸ್, ಗೋದಾಮು, ಪೆಟ್ರೋಲ್ ಬಂಕ್ ಸೇರಿದಂತೆ 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಗರದ ಎಚ್ಆರ್ಬಿ ಲೇಔಟ್ ಎಕ್ಲಾಸಾಪುರದಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿರುವಂಥದ್ದು. ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದನೆ ಮಾಡಿದ್ರು ಅನ್ನುವಂತಹ ಆರೋಪ ಅವ್ರ ಮೇಲಿತ್ತು. ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ಹೋಗಿರ್ತವೆ ಅವ್ರ ಮೇಲೆ. ಸೊ ಹಾಗಾಗಿ ಈಗ ಕೆಲವೊಂದಿಷ್ಟು ದಾಖಲೆಗಳನ್ನ ಪಡೆದುಕೊಳ್ತಾರೆ. ಆಬ್ವಿಯಸ್ಲಿ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅವರೇನಾದ್ರೂ ಸಮಂಜಸವಾಗಿ ಉತ್ತರವನ್ನ ಕೊಡ್ತಾರಾ, ಅಥವಾ ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ರೆ ಅದನ್ನೇನಾದ್ರೂ ಲೋಕಾಯುಕ್ತ ಅಧಿಕಾರಿಗಳೇನಾದ್ರೂ ಸೀಸ್ ಮಾಡ್ಕೊಳ್ತಾರ? ಸಾಕಷ್ಟು ಕಡೆ ಇವತ್ತು ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ.